ಯಾಕೆ ಅಡ್ಗೆ ಮಾಡಿಲ್ಲ? ನಾನೇನ್ ಬಟ್ಟನ? ಫ್ರೀ ಆಗೇ ಇದೆಯಾ ತಾನೆ? ಅಷ್ಟು ಭಾರ ಆಗೋದ್ನ ಶಶಿ? ದಿನೇ ದಿನೇ ಕೀಳ್ಮಟ್ಟಕ್ಕೆ ಇಳಿತಿದ್ಯಾ ಶಿವ. ನೀನ್ ದೂರ ಹೋಗ್ತಿದ್ಯಾ ಶಶಿ, ಅದಕ್ಕೆ ನಾನ್ ಕೈ ಜಾರ ಹೋಗ್ತಿದ್ದೀನಿ ಅಂತ ಅನ್ಸುತ್ತೆ. ಹಲೋ ಶಿವ, ಎಲ್ಲಿದ್ಯಾ? ಓ, ಬರ್ತೀನಿ ಅಂತ ಹೇಳಿದ್ದೆ ಅಲ್ಲ, ಮರ್ತೋದೆ. ಮರ್ತೋದ್ಯಾ? ಇವಾಗ ಬರೋದಕ್ಕಾಗಲ್ಲ, ನೀನೇ ಬಂದ್ಬಿಡು. ನನಗ್ ಹುಷಾರಿಲ್ಲ ಶಿವ, ಅದಕ್ಕೆ ಬಾಂದಿದ್ದು. ನನ್ಗೂ ಹುಷಾರಿಲ್ಲ ಶಶಿ, ಅದಕ್ಕೆ ಎಣ್ಣೆ ಹೊಡಿಯಕ್ ಬಂದಿದ್ದೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಶಶಿ. ಪ್ಲೀಸ್ ಶಿವ, ನನಗ್ ಮೂಡಿಲ್ಲ. ನನಗಿದೆಯಲ್ಲ. ಶಿವ, ಲೆಟ್ಸ್ ಬ್ರೇಕ್ ಅಪ್. ಹ್ಯಾಪಿಯಾಗಿ ಇದೀವಲ್ಲ ಶಶಿ? ದಿನದಲ್ಲಿ ಹಾಫ್ ಅನ್ ಅವರ್ ಬೆಡ್ ಮೇಲೆ ನಿನ್ ಜೊತೆ ಹ್ಯಾಪಿ ಆಗಿದ್ದೀನಿ ಅಂತ 23.5 hours ನಿನ್ನ ಸಹಿಸೋದಕ್ ನನ್ನಿಂದ ಆಗ್ತಿಲ್ಲ. ಸೊ ಲೆಟ್ಸ್ ಬ್ರೇಕ್ ಅಪ್. ಆದ್ರೂ ಎಲ್ಲ ಇರೋವಾಗ ಜೊತೆಲಿರೋದಕ್ಕಿಂತ ಏನೂ ಇಲ್ದೇ ಇರುವಾಗ ನಾವು ಜೊತೆಲಿರೋದೇ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ. ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ಐ ಆಲ್ರೆಡಿ ಟುಕ್ ಅ ಡಿಸಿಷನ್. ಅಷ್ಟಕ್ಕೂ ನೀನ್ ನಿಜವಾಗ್ಲೂ ಲವ್ ಮಾಡಿದ್ದ? ಸರ್ ಸಾರಿ, ಕೊಡ್ದಿರೋದ್ ನಾನಾದ್ರೆ ಕಿಕ್ ನಿನ್ಗೆ ಏರಿದ್ಯಾನ? ಇಲ್ಲ ಸರ್, ಸಾರಿ ಸರ್. ಅದು ಕಣಣ್ಣ, ನನಗೂ ಇದೇ ಸಾಂಗ್ ಬೇಕಿತ್ತು. ನನ್ನ ಬಿಟ್ಟು ಹೋಗ್ಬಿಟ್ಲಣ್ಣ. ಈ ಹುಡುಗಿರ್ ನಿಜವಾಗ್ಲೂ ಸರಿ ಇಲ್ಲ ಕಣಣ್ಣ. ಬಂದ್ಬಿಡ್ತಾ? ಸೂಪರ್ ಸಾಂಗ್ ಹಾಕ್ತೆ ಕಣಣ್ಣ. ಥ್ಯಾಂಕ್ ಯು ಸರ್. ನಿನಗ್ 100, ಸಾಂಗುಗ್ 100. ಎಂಜಾಯ್. ನೀವು ಸೂಪರ್ ಸರ್. ಪ್ರೇಮ ಎಷ್ಟು ಮಧುರ, ಅಯ್ಯಯ್ಯೋ ಈ ಪ್ರೇಮಿಗಳೇ ಸರಿ ಇಲ್ಲ. ಏ ಶಶಿ, ಬಂದ್ಯಾ? ಫೂಲಿಶ್ ಆಗಿ ಬಿಹೇವ್ ಮಾಡ್ಬೇಡ ಶಶಿ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾರಾದ್ರೂ ಬೇರೆ ಆಗ್ತಾರಾ? ದಿನದಲ್ಲಿ ಒಂದ್ಸಲ ನಡೆದ್ರೆ ಚಿಕ್ಕ ವಿಷಯ, ತುಂಬಾ ಸಲ ನಡೆದ್ರೆ ದೊಡ್ಡ ವಿಷಯ. ಅದೇ ಪ್ರತಿದಿನ ನಡೆದ್ರೆ? ಲುಕ್ ಶಶಿ, ನನ್ನ ಕಡೆ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ನಾನು ನಿನ್ ತಪ್ಪುಗಳನ್ನ ಎತ್ತಿಡಿತಿಲ್ಲ ಅಲ್ವಾ? ಲೈಫ್ ಈಸ್ ಆಲ್ ಅಬೌಟ್ ಅಡ್ಜಸ್ಟ್ಮೆಂಟ್ಸ್. ನೀನು ಅಡ್ಜಸ್ಟ್ ಆಗ್ಬೇಕು, ನಾನು ಅಡ್ಜಸ್ಟ್ ಆಗ್ಬೇಕು. ನನಗದ್ರ ಅವಶ್ಯಕತೆ ಇಲ್ಲ ಶಿವ. ಎನಿವೇಸ್, ಐ ಟುಕ್ ಅ ಡಿಸಿಷನ್ ಅಂಡ್ ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು ಎನಿಮೋರ್. ಪರವಾಗಿಲ್ಲ, 1 ವರ್ಷದಲ್ಲಿ ಮೈಂಡ್ ರೀಡಿಂಗ್ ಚೆನ್ನಾಗೇ ಕಲ್ತಿದ್ಯಾ. ನನ್ ಮನ್ಸಲ್ಲಿ ಏನಿತ್ತೋ ನೀನ್ ಅದನ್ನೇ ಹೇಳಿದ್ಯಾ. ನೀನ್ ಹೋಗ್ಬೇಕು ಅನ್ಕೊಂಡ್ರೆ ಹೋಗು. ನಾನ್ ಲೈಫಲ್ಲಿ ನಾನು ಮಾಡಿರೋ ತಪ್ಪು ನನಗೆ ನೆನ್ಪಿರ್ಬೇಕು ಅಂದ್ರೆ ಆ ಫೋಟೋಗಳು ಅಲ್ಲೇ ಇರ್ಬೇಕು. ಈ ಮನೇಲಿದ್ರೆ ನೀನೆಲ್ಲಿ ನೆನ್ಪಾಗ್ತೀಯ ಅಂತ ಈ ಮನೆನೇ ಬಿಟ್ಟು ಹೋಗ್ತಿದ್ದೀನಿ. ಅಂಥದ್ರಲ್ಲಿ ಫೋಟೋಲ್ ಮಾತ್ರ ನಿನ್ ಜೊತೆ ಇರ್ತೀನಿ ಅಂತ ಹೇಗ್ ಅನ್ಕೊಂಡೆ ನೀನು? ನನ್ನ ಹತ್ರ ಆಗ್ಲಿ, ನನ್ನ ಫೋನಲ್ಲಾಗ್ಲಿ ನಿನಗೆ ಸಂಬಂಧಪಟ್ಟಿರೋ ಯಾವ ನೆನಪು ನನ್ನ ಹತ್ರ ಇಲ್ಲ, ಇನ್ಕ್ಲೂಡಿಂಗ್ ಯೋರ್ ನಂಬರ್. ಐ ಹ್ಯಾವ್ ಡಿಲೀಟೆಡ್ ಎವ್ರಿಥಿಂಗ್. ನೀನು ಕೂಡ ಎಲ್ಲ ಡಿಲೀಟ್ ಮಾಡು. ಮಾಡ್ತೀನಿ ಬಿಡು, ನೀನ್ ತೊಲ್ಗು. ನೋ, ಈಗ್ಲೇ ಮಾಡು, ಇನ್ ಫ್ರಂಟ್ ಆಫ್ ಮೀ. ಯಾಕೆ, ನಂಬಿಕೆ ಇಲ್ವಾ? ಓಹ್ ಸಾರಿ, ನಂಬಿಕೆ ಇದ್ದಿದ್ರೆ ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ?
ಎಲ್ಲಿ ಹೋಯ್ತು? ಫೋನ್ ಎಲ್ಲಿಟ್ಟಿದ್ಯೋ ಗೊತ್ತಿಲ್ಲದೆ ಇರೋಷ್ಟು ಕುಡ್ದಿದ್ಯಾ? ಬೇಗ ನೋಡು, ನನಗೆ ಲೇಟ್ ಆಗ್ತದೆ. ಅಷ್ಟ್ ಲೇಟ್ ಆದ್ರೆ ಕಾಲ್ ಮಾಡ್ಬೋದಲ್ವಾ? ರಿಂಗ್ ಆಗುತ್ತೆ. ಓ ಸಾರಿ, ನನ್ನ ನಂಬರ್ ಡಿಲೀಟ್ ಮಾಡಿದ್ಯಾ ಅಲ್ವಾ? ಹೇಳ ನೆನ್ಪಿದ್ಯಾ? ಫೋನ್ ಫಾರ್ಮೇಟ್ ಮಾಡೋದಷ್ಟು ಈಸಿ ಅಲ್ಲ ಇದನ್ನ ಫಾರ್ಮೇಟ್ ಮಾಡೋದು. ಇಟ್ಸ್ ರಿಂಗಿಂಗ್. ಬಟ್ ಇಲ್ಲೆಲ್ಲೂ ಕೇಳಿಸ್ತಾ ಇಲ್ವಲ್ಲ? ಸೈಲೆಂಟ್ ಮೋಡ್ಗೆ ಹಾಕಿದ್ಯಾ? ಫೋನ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅಂದ್ರೆ ಸೈಲೆಂಟ್ ಮಾಡಲ್ ಇದೆಯಾ ಫ್ಲೈಟ್ ಮಾಡಲ್ ಇದೆಯಾ ಅಂತ ಹೇಗೆ ಗೊತ್ತಾಗುತ್ತೆ? ಏನಾಯ್ತು? ಸಮನ್ ಕಟ್ ದ ಕಾಲ್. ವಾಟ್? ಕಟ್ ಮಾಡಿದ್ರ? ಕಾಲ್ ಅಗೈನ್? ಸ್ಪೀಕರ್ ಆನ್ ಮಾಡು. number you have dialed is switched off. ಸ್ವಿಚ್ ಆಫ್. ಡೋಂಟ್ ವರಿ ಶಶಿ, ಫೋನ್ ಎಲ್ಲೂ ಹೋಗಲ್ಲ. ಒಂದ್ ವೇಳೆ ಹೋದ್ರೂ ಕೂಡ ಏನಾಗುತ್ತೆ? ಬ್ರೇಕಿಂಗ್ ನ್ಯೂಸ್. ಲೀಕ್ ಆಗಿರೋ ಲವರ್ಸ್ ಪ್ರೈವೇಟ್ ವಿಡಿಯೋ ನೆಟ್ ಅಲ್ಲಿ ವೈರಲ್ ಆಗ್ತಾ ಇದೆ. ಮಕ್ಕಳು ತೆಗೆದಿರೋ ವಿಡಿಯೋ ನೆಟ್ಟಿಗೆ ಹೇಗ್ ಬಂತು? ಅವರಿಬ್ರು ಒಟ್ಟಿಗೆ ಇದ್ದಾರಾ ಅಥವಾ ಒಬ್ರು ಮೇಲಿನ ಕೋಪಕ್ಕೆ ಇನ್ನೊಬ್ರು ಲೀಕ್ ಮಾಡಿದಾರಾ? ಪೂರ್ತಿ ವಿವರಗಳನ್ನ ಬ್ರೇಕ್ ನಂತರ ನೋಡಿ. ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂತ ಒಂದು ಪರ್ಸನಲ್ ಮ್ಯಾಟರ್. ಆದ್ರೆ ಈಗಿರುವಂತ ಟೆಕ್ನಾಲಜಿಯಿಂದ ಆ ರಹಸ್ಯ ಬಟ್ಟ ಬಯಲಾಗಿ ಎಲ್ರೂ ನೋಡೋ ಹಾಗಾಗಿದೆ. ಇಂಥ ಘಟನೆಗಳು ಕೆಲವರಿಗೆ ಪ್ರಾಣ ಸಂಕಟ ಆಗಿದ್ರೆ ಇನ್ನು ಕೆಲವರಿಗೆ ಅದು ಟೈಮ್ ಪಾಸ್ ಆಗಿದೆ. ಬದಲಾಗ್ತಾ ಇರೋ ಕಾಲದ ಜೊತೆಗೆ ನಾವು ಬದಲಾಗ್ಬೇಕು ಅಂತ ಅನ್ಕೊಂಡಿದಾರೋ ಏನೋ ನಮ್ಮ ಯುವಕರ ಆಲೋಚನೆನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇತ್ತೀಚೆಗೆ ಯಾರಿಗೂ ಗೊತ್ತಾಗ್ತಾ ಇರೋ ಹಾಗೆ ಸೀಕ್ರೆಟ್ ಆಗಿ ತೆಗೆದಿರುವಂತ ವಿಡಿಯೋಗಳು ತುಂಬಾ ಕಾಣಿಸ್ತಿತ್ತು. ಆದ್ರೆ ಈಗ ಬೇಕು ಅಂತಾನೆ ತಮ್ಮ ತಾವೇ ತೆಕ್ಕೊಂಡಿರುವಂತ ಪ್ರೈವೇಟ್ ವಿಡಿಯೋಗಳು ಎಲ್ಲರನ್ನ ಅಚ್ಚರಿಗೊಳಿಸ್ತಾ ಇದೆ. ಬೆಂಗಳೂರಲ್ಲಿ ಒಂದು ಪಾರ್ಕ್ ಅಲ್ಲಿ ನಡೆದಂತ ಘಟನೆ ವಿಡಿಯೋ ಇಂಟರ್ನೆಟ್ ಅಲ್ಲಿ ದರ್ಶನ ಕೊಡ್ತಾ ಇದೆ. ಆ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅಯ್ಯೋ ಪಾಪ ಅನ್ನೋರು ಕೂಡ ಗೊತ್ತಿದ್ದು ಮಾಡಿರೋ ತಪ್ಪಿಗೆ ಯಾರೇನ್ ಮಾಡಕ್ಕಾಗತ್ತೆ ಅಂತ ಪ್ರತಿಯೊಬ್ರು ಬೈತಾ ಇದ್ದಾರೆ. ಅಳ್ಬೇಡ ಶಶಿ, ಆ ವಿಡಿಯೋ ನಮ್ದಲ್ಲ ಬಿಡು. ನಮ್ ವಿಡಿಯೋ ಕೂಡ ಹಾಗೆ ಬಂದ್ರೆ? ಆ ರೀತಿಯೆಲ್ಲ ಆಗಲ್ಲ ಶಶಿ, ಧೈರ್ಯವಾಗಿರು.